ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಯುವಕನ ಜೊತೆಯಲ್ಲಿ ಓಡಿ ಹೋದ ಮಗಳು, ಪೊಲೀಸರ ನಿರ್ಲಕ್ಷ್ಯದಿಂದ ಬೇಸತ್ತು ಠಾಣೆ ಎದುರೇ ತಂದೆ ಆತ್ಮಹತ್ಯೆ. ಗೊತ್ತು ಗುರಿ ಇಲ್ಲದ ಯುವಕನ ಜೊತೆಯಲ್ಲಿ ಮಗಳು ಓಡಿ ಹೋಗಿದ್ದು, ಹೇಗಾದ್ರೂ ಮಾಡಿ ಒಮ್ಮೆ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಪೊಲೀಸರ ಬಳಿಯಲ್ಲಿ ಪದೇ ಪದೇ ಕಾಡಿದಂತಹ ವ್ಯಕ್ತಿಯೊಬ್ಬರು ಫಲವನ್ನ ಕಾಣದೆ ಪೊಲೀಸ್ ಠಾಣೆ ಎದುರಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ದಾರುಣ ಘಟನೆ ನಡೆದಿರುವಂತದ್ದು ಚಿತ್ರದುರ್ಗದ ಹೊಳಲ್ಕೆರೆ ಠಾಣೆಯಲ್ಲಿ. ಪೊಲೀಸರ ನಿರ್ಲಕ್ಷ್ಯಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು, ಪೊಲೀಸ್ ಠಾಣೆಯ ಮುಂದೆ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸಲಾಯಿತು. ಜನರನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು. ಹಾಗಿದ್ರೆ ಹೊಳಲ್ಕೆರೆಯಲ್ಲಿ ಏನ್ ನಡೀತು ಅಂತ ನೋಡೋದಾದ್ರೆ, ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಗಿಲ್ಕೇನಹಳ್ಳಿಯ ಅಜ್ಜಯ್ಯ 51 ವರ್ಷದ ವ್ಯಕ್ತಿ ಮೃತರಾಗಿರುವಂತದ್ದು. ಅಜ್ಜಯ್ಯನ ಪ್ರೀತಿಯ ಮಗಳು ವಾರದ ಹಿಂದೆ ಗೊತ್ತು ಗುರಿ ಇಲ್ಲದ ಯುವಕ ರಘು ಎಂಬಾತನ ಜೊತೆಯಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ. ಹೀಗಾಗಿ ಮೊದಲೇ ನೊಂದಿದ್ದಂತಹ ಅಜ್ಜಯ್ಯ ಕಳೆದ 1 ವಾರದಿಂದ ಹೊಳಲ್ಕೆರೆ ಠಾಣೆಗೆ ಅಲೆದಾಡ್ತಾ ಇದ್ರು. ಮಗಳನ್ನ ಒಮ್ಮೆ ಕರೆಸಿ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಆದ್ರೆ ಹೊಳಲ್ಕೆರೆ ಠಾಣೆ ಸಿಪಿಐ ಚಿಕ್ಕಣ್ಣನವರ್ ಮತ್ತು PSI ಸಚಿನ್ ಮಾತ್ರ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಆಮೇಲೆ ಬನ್ನಿ, ನಾಳೆ ಬನ್ನಿ ಅಂತ ಹೇಳಿ ಅಲೆದಾಡಿಸಿದ್ದಾರೆ. ಅಷ್ಟು ಸಾಲದೆಂಬಂತೆ ಪೊಲೀಸರು ಅಜ್ಜಯ್ಯನಿಗೆ ಮತ್ತಷ್ಟು ಅವಮಾನ, ನೋವು ತರುವಂತೆ ಮಾತನಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ಇದರಿಂದ ಮನನೊಂದ ಅಜ್ಜಯ್ಯ ಭಾನುವಾರ ಸಂಜೆಯ ವೇಳೆಗೆ ಹೊಳಲ್ಕೆರೆ ಠಾಣೆ ಎದುರಲ್ಲೇ ವಿಷವನ್ನ ಸೇವಿಸಿದ್ದಾರೆ. ಗಮನಿಸಿದ ಪೊಲೀಸರು ಜಿಲ್ಲಾಸ್ಪತ್ರೆಗೆ ಅವರನ್ನ ದಾಖಲು ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಿಸದೆ ಅಜ್ಜಯ್ಯ ಕೊನೆಯುಸಿರೆಳೆದಿದ್ದಾರೆ. ಬಡತನದಲ್ಲೇ ಮಕ್ಕಳನ್ನ ಪ್ರೀತಿಯಿಂದ ಆತ ಸಾಕ್ತಾ ಇದ್ದ. ಅರೆ, ಏಕಾಏಕಿ ಮನೆ ಬಿಟ್ಟು ಯುವಕನ ಜೊತೆಯಲ್ಲಿ ಮಗಳು ಓಡಿ ಹೋಗಿದ್ದಾಳೆ ಅನ್ನುವಂಥದ್ದನ್ನ ನೋಡಿ ಅವರು ಕಂಗಾಲಾಗ್ತಾರೆ. ಒಂದು ಸಲ ಕರೆಸಿ ಮಾತನಾಡಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಪೊಲೀಸರ ಬಳಿಯಲ್ಲಿ ವಿನಂತಿಯನ್ನ ಕೂಡ ಮಾಡಿಕೊಳ್ತಾರೆ. ಮಗಳಿಗೆ ಇನ್ನೂ ಕೂಡ 18 ವರ್ಷ ತುಂಬಿಲ್ಲ, ನನ್ನ ಬಳಿಯಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೂಡ ಇದೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ರು ಅಂತ ಹೇಳಲಾಗಿದೆ. ಆದರೆ ಅಧಿಕಾರಿಗಳು ಈ ಬಗ್ಗೆ ಕ್ಯಾರೆ ಅನ್ನದ ಕಾರಣ ಮನನೊಂದು ಠಾಣೆಯ ಎದುರಲ್ಲೇ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ನಿರ್ಧಾರವನ್ನ ಮಾಡ್ತಾರೆ. ವಿಷ ಸೇವನೆಗೂ ಅರ್ಧ ಗಂಟೆ ಮುನ್ನ ನನಗೆ ಕರೆ ಮಾಡಿ ಪೊಲೀಸ್ ಅಧಿಕಾರಿಗಳಿಂದ ನನಗೆ ನ್ಯಾಯ ಸಿಗ್ತಾ ಇಲ್ಲ, ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ದೇನೆ ಅಂತ ಹೇಳಿದ್ರು. ಸಮಾಧಾನ ಹೇಳಿದ್ರು ಕೂಡ ಕೇಳದೆ ಅವಮಾನದಿಂದ ನೊಂದು ವಿಷವನ್ನ ಸೇವಿಸಿದ್ದಾರೆ ಅಂತ ಹೇಳಿ ಮೃತನ ಸಂಬಂಧಿಕರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅಜ್ಜಯ್ಯನ ಸಂಬಂಧಿಕರು ಹಾಗೂ ಸ್ಥಳೀಯರು ಆಗ್ರಹಿಸಿದ್ದಾರೆ.